ರಾಮನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಅಂಗಡಿಗಳಿಗೆ ನೋಟಿಸ್ ನೀಡದೆ ಖಾಲಿ ಮಾಡಿಸುತ್ತಿರುವ ಆರೋಪ ಕೇಳಿಬಂದಿದೆ. ಕೆಎಸ್ಆರ್ಟಿಸಿ ಘಟಕದ ವಿರುದ್ಧ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಖಾಲಿ ಮಾಡಿಸಿದ್ದನ್ನು ಖಂಡಿಸಿ ಮಾಲೀಕರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಹಾಗೂ ಅಂಗಡಿ ಮಾಲೀಕರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಈ ವೇಳೆ ವಿಷ ಕುಡಿಯಲು ಯತ್ನಿಸಿ ಅಸ್ವಸ್ಥನಾದ ಅಂಗಡಿ ಮಾಲೀಕನನ್ನ ಆಸ್ಪತ್ರೆಗೆ ರವಾನಿಸಲಾಯಿತು. ಅಲ್ಲದೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಹಾಗೂ ಹೋಮ್ ಗಾರ್ಡ್ ಮಹಿಳೆಯನ್ನ ಹಿಡಿದು ಎಳೆದಾಡಿದ್ದಾರೆ. ಸ್ಥಳಕ್ಕೆ ಐಜೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎಂಜಲು ಕಾಸಿಗಾಗಿ ಕೆಲ ಸಂಘಟನೆಗಳಿಂದ ಹೋರಾಟ ಮಾಡಲಾಗುತ್ತೆ ಅಂತ ಮದ್ದೂರು ಶಾಸಕ ನಾಲಿಗೆ ಹರಿಬಿಟ್ಟಿದ್ದಾರೆ. ಮದ್ದೂರಿನ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಶಾಸಕ ಕದಲೂರು ಉದಯ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಕ್ಕೆ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಮದ್ದೂರು ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಲು ರೈತರು ಸೇರಿದಂತೆ ಕೆಲ ಸಂಘಟನೆಗಳ ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಹಲವು ಗ್ರಾಮ ಪಂಚಾಯಿತಿಗಳ ಮುಂದೆ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು. ರೈತರ ಪ್ರತಿಭಟನೆ ಖಂಡಿಸುವ ಭರದಲ್ಲಿ ಶಾಸಕ ನಾಲಿಗೆ ಹರಿಬಿಟ್ಟಿದ್ದಾರೆ. ಹೋರಾಟಗಾರರನ್ನ ರೋಲ್ ಕಾಲ್ ಗಿರಾಕಿಗಳೆಂದು ಕದಲೂರು ಉದಯ್ ಹೇಳಿದ್ದಾರೆ. ಅಭಿವೃದ್ಧಿಗೆ ವಿರೋಧಿಸುವವರ ಬಗ್ಗೆ ಏನ್ ಹೇಳೋಕ್ಕಾಗುತ್ತೆ? ಎಂಜಲು ಕಾಸು ಕೊಟ್ಟು ಚೂ ಬಿಟ್ಟು ಇಂತಹ ಕೆಲಸ ಮಾಡಿಸ್ತಾರೆ. ಕೆಲ ರೋಲ್ ಕಾಲ್ ಗಿರಾಕಿಗಳು ಸಂಘ ಸಂಸ್ಥೆ ಕಟ್ಕೊಂಡು ಎಂಜಲು ಕಾಸಿಗೆ ನಿಂತಿವೆ. ಯಾರೋ ಕೊಟ್ಟ ಪ್ರಸಾದ ಇಸ್ಕೊಂಡು ಈ ರೀತಿ ಮಾತಾಡ್ತಿದ್ದಾರೆ. ಶಾಸಕರ ಹೇಳಿಕೆಯನ್ನ ಮದ್ದೂರಿನಲ್ಲಿ ಹೋರಾಟಗಾರರು ತೀವ್ರವಾಗಿ ಖಂಡಿಸಿದ್ದಾರೆ. ಜನಸಾಮಾನ್ಯರಿಗೊಂದು ಕಾನೂನು, ವಿಐಪಿಗಳಿಗೊಂದು ಕಾನೂನು ಎಂಬ ಪ್ರಶ್ನೆ ಉದ್ಭವಿಸಿದೆ. ಜನಸಾಮಾನ್ಯರ ವಸ್ತುಗಳು ಕಳುವಾಗಿ ತಿಂಗಳಾದರೂ ಪೊಲೀಸರು ಹುಡುಕಿ ಕೊಡಲ್ಲ. ಆದರೆ ವಿಐಪಿಗಳಿಗೆ ಸಂಜೆಯೊಳಗೆ ಹುಡುಕಿ ಕೊಡ್ತಾರೆ. ನಟ ಜಗ್ಗೇಶ್ ಸಹೋದರನ ಐಫೋನ್ ಮೊಬೈಲ್ ಬೆಳಗ್ಗೆ ಮಿಸ್ಸಿಂಗ್ ಆಗಿತ್ತು. ಸಂಜೆಯೊಳಗೆ ಐಫೋನ್ ಪತ್ತೆ ಮಾಡಿದ್ದಾರೆ. ಬೆಳಗ್ಗೆ ಬೈಕ್ನಲ್ಲಿ ಹೋಗುವಾಗ ಜೇಬಿಂದ ಐಫೋನ್ ಬಿದ್ದಿತ್ತು. ತದನಂತರ ಮಲ್ಲೇಶ್ವರಂ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಟ ಮಾಹಿತಿ ನೀಡಿದ್ರು. 150 ಸಿಸಿಟಿವಿ ಹುಡುಕಿ ಐಫೋನ್ ಕೊಂಡೊಯ್ದ ವ್ಯಕ್ತಿಯನ್ನ ಹುಡುಕಿದ ಪೊಲೀಸರು ಮೊಬೈಲ್ ಪತ್ತೆ ಮಾಡಿದ್ದಾರೆ. ಐಫೋನ್ ಹುಡುಕಿ ಕೊಟ್ಟ ಪೊಲೀಸರಿಗೆ ಜಗ್ಗೇಶ್ ಚಪ್ಪಾಳೆ ತಟ್ಟಿದ್ದಾರೆ. ಆದರೆ ಜನಸಾಮಾನ್ಯರಿಂದ ಸಮಾನತೆಯ ಪಾಠ ಮಾಡಿದ್ದಾರೆ. ಸೆಲೆಬ್ರಿಟಿಗಳಿಗೆ 1000 ಸಿಸಿಟಿವಿ ಬೇಕಾದ್ರೂ ಹುಡುಕಿ ಕೊಡ್ತೀರಾ? ಜನಸಾಮಾನ್ಯರಿಗೆ ಹುಡುಕಿ ಕೊಡೋದಿರ್ಲಿ, ಕಂಪ್ಲೇಂಟ್ ಆದ್ರೂ ತಗೊಳ್ಳಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಪ್ರಖ್ಯಾತ ರಾಜಕೀಯ ಕುಟುಂಬಕ್ಕೆ ಮಾಟ ಮಂತ್ರ ಕಾಟ ಶುರುವಾಗಿದೆ. ನಿಂಬೆಹಣ್ಣು, ಮೊಟ್ಟೆ, ವೀಳ್ಯದೆಲೆ, ತೆಂಗಿನ ಜುಬ್ರ, ಕುಂಕುಮ ಇಟ್ಟು ಮಾಟ ಮಂತ್ರ ಮಾಡಿದ್ದಾರೆ. ಬೆಳಗಾವಿ ಲೋಕಸಭೆ ಕ್ಷೇತ್ರದಿಂದ 4 ಸಲ ಸಂಸದರಾಗಿದ್ದ ಎಸ್ಪಿ ಸಿದ್ನಾಳ್ ಸೊಸೆ ದೀಪಾ ಒಡೆತನದ ಫ್ಯಾಕ್ಟರಿ ಆಸುಪಾಸಿನಲ್ಲಿ ಮಾಟ ಮಂತ್ರ ಮಾಡಲಾಗಿದೆ. ಮಾಜಿ ಸಂಸದ ಎಸ್ಪಿ ಸಿದ್ನಾಳ್ ಕಿರಿಯ ಸೊಸೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಹಾಗೂ ಬೆಳಗಾವಿ ನಗರದ ಕ್ಯಾಂಪ್ ಠಾಣೆಯಲ್ಲಿ ಕಿಡಿಗೇಡಿಗಳ ಕೃತ್ಯದ ವಿರುದ್ಧ 2 ಠಾಣೆಗಳಲ್ಲಿ ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲಿಸಲಾಗಿದೆ. ಬೈಲಹೊಂಗಲ ಠಾಣೆಯಲ್ಲಿ ವಿಜಯಕಾಂತ್ ಫುಡ್ ಅಂಡ್ ಡೈರಿ ಸಿಬ್ಬಂದಿ ಅಜಿತ್ ಕುಲಕರ್ಣಿಯಿಂದ ಎಫ್ಐಆರ್ ಮಾಡಲಾಗಿದೆ. ವಿಜಯಕಾಂತ್ ಫ್ಯಾಕ್ಟರಿಯಲ್ಲಿ ಆಹಾರ ಪದಾರ್ಥಗಳು ತಯಾರಾಗುತ್ತೆ. ಉತ್ಪನ್ನಗಳಲ್ಲಿ ಮಾನವ ಹಾನಿ ಪದಾರ್ಥ ಹಾಕಿ ಹೋದ್ರೆ ಜನರಿಗೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ KA69M 7979 ವಾಹನ ಚಾಲಕ ಮಾಲೀಕರ ವಿರುದ್ಧ ಕ್ರಮಕ್ಕೆ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.